ಗ್ರಾಮದ ದೇವರುಗಳಿಗೆ ಹರಕೆ ಹೊತ್ತು ದನಕರುಗಳನ್ನು ದೇವರಿಗೆ ಬಿಡುವುದು ಪ್ರತೀತಿ. ಹಾಗೆ ಗ್ರಾಮವೊಂದರಲ್ಲಿ ಗ್ರಾಮ ದೇವತೆಗೆ ಪೂಜೆ ಮಾಡಿ ಕೋಣವನ್ನ ಬಿಡಲಾಗಿತ್ತು. ಕೋಣ ಇದೀಗ 2 ಗ್ರಾಮಗಳ ಮಧ್ಯೆ ಗಲಾಟೆಗೆ ಕಾರಣವಾಗಿದೆ. ಅದ್ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದೇವರ ಕೋಣಕ್ಕೆ 2 ಗ್ರಾಮಗಳ ನಡುವೆ ಫೈಟ್. ತಮ್ಮದೇ ಕೋಣ ಅಂತ 2 ಗ್ರಾಮಸ್ಥರು ಪಟ್ಟು. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಕೋಣ ಪ್ರಕರಣ. ನೀವು ನೋಡ್ತಿರೋ ಈ ಕೋಣಕ್ಕಾಗಿ 2 ಊರುಗಳ ಮಧ್ಯೆ ಗಲಾಟೆಗೆ ಕಾರಣವಾಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಿ ಬೆಳಕೆರೆಯ ಗ್ರಾಮದಲ್ಲಿ ಕಳೆದ 8 ವರ್ಷಗಳ ಹಿಂದೆ ಗ್ರಾಮದ ಶಕ್ತಿ ದೇವತೆ ಕರಿಯಮ್ಮ ದೇವಿಗೆ ಹರಕೆ ಹೊತ್ತು ಕೋಣವನ್ನು ಬಿಡಲಾಗಿತ್ತು. ಆದರೆ 1 ವಾರದ ಹಿಂದೆ ಈ ಕೋಣ ಪಕ್ಕದ ದೇವರ ಬೆಳಕೆರೆ ಗ್ರಾಮಕ್ಕೆ ಹೋಗಿದೆ. ಈ ವೇಳೆ ಹೊನ್ನಾಳಿ ತಾಲೂಕಿನ ಕುಳಗಟ್ಟೆ ಗ್ರಾಮದ ಕೋಣ ಕೂಡ ಕಾಣೆಯಾಗಿದೆ. ಕುಳಗಟ್ಟೆ ಗ್ರಾಮಸ್ಥರು ಇದು ನಮ್ಮದೇ ಗ್ರಾಮದ ಕೋಣ ಅಂತ ವಾಹನ ತಂದು ತಮ್ಮ ಊರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಕುಣಿ ಬೆಳಕೆರೆ ಗ್ರಾಮಸ್ಥರು ಇದು ನಮ್ಮ ಊರಿನ ಕೋಣ ಎಂದಿದ್ದಾರೆ. ಇದು 2 ಗ್ರಾಮಗಳ ನಡುವೆ ಜಗಳಕ್ಕೆ ಕಾರಣವಾಗಿದೆ. ಈ ವಿಚಾರ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿದೆ. ಇದು ನಮ್ಮ ಊರಿನ ಕೋಣ, ಗ್ರಾಮಸ್ಥರ ಪಟ್ಟು. ಕೋಣದ DNA ಟೆಸ್ಟ್ ಮಾಡಿಸಲು ಸೂಚನೆ. ಕುಣಿ ಬೆಳಕೆರೆ ಗ್ರಾಮಸ್ಥರು ಇದು ನಮ್ಮ ಊರಿನ ಕೋಣ, ನಮ್ಮ ಕೋಣವನ್ನ ಕುಳಗಟ್ಟೆ ಗ್ರಾಮದವರು ತೆಗೆದುಕೊಂಡು ಹೋಗಿದ್ದಾರೆ, ವಾಪಸ್ ಕೊಡಿಸುವಂತೆ ಮಲೇಬೆನ್ನೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಈ ದೂರಿನ ವಿರುದ್ಧ ಕುಳಗಟ್ಟೆ ಗ್ರಾಮಸ್ಥರು ಕೂಡ ಇದು ನಮ್ಮ ಕೋಣ, ನಮಗೆ ನ್ಯಾಯ ಕೊಡಿಸಿ ಅಂತ ಹೊನ್ನಾಳಿ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಈ ವೇಳೆ ಮಲೇಬೆನ್ನೂರು ಪೊಲೀಸರು ಕರೆದು ವಿಚಾರಣೆ ನಡೆಸಿದಾಗ 2 ಗ್ರಾಮದ ಗ್ರಾಮಸ್ಥರು ನಮ್ಮದೇ ಗ್ರಾಮದ ಕೋಣ ಅಂತ ಪಟ್ಟು ಹಿಡಿದಿದ್ದಾರೆ. ಇದರಿಂದ ಪೊಲೀಸರಿಗೆ ಗೊಂದಲವಾಗಿದ್ದು ಕುಳಗಟ್ಟೆ ಗ್ರಾಮಸ್ಥರು ಕೋಣದ DNA ಟೆಸ್ಟ್ ಮಾಡಿಸೋಕೆ ಸೂಚಿಸಿ ಶಿವಮೊಗ್ಗದ ಮಹಾವೀರ ಗೋಶಾಲೆಗೆ ಕೋಣವನ್ನ ಬಿಟ್ಟಿದ್ದಾರೆ. ಸರ್, ಅದು 1.5 ವರ್ಷ 2 ವರ್ಷದ ಕರೋದು. ಇಲ್ಲಿಂದ ನಮಗೆ ಹಬ್ಬ ಇರೋದಂದ್ರೆ ಏನೋ 8 ವರ್ಷದ. ಈಗ ಇಲ್ಲಿ 9ನೇ ವರ್ಷಕ್ಕೆ ನಾವು ಮಾಡಬೇಕು. ಈಗ 8ನೇ ವರ್ಷ ಅದು ಕೋಣಾಗ ಬೇಕಾದ್ ಮಾಡಿಸ್ರಿ. ನಾವು ಇಲ್ಲಿ ನಮ್ಮ ಗ್ರಾಮಸ್ಥರು ನಮಗೆ ಎಮ್ಮೆ ಅದಾವೆ, ನಮ್ಮ ಎಮ್ಮೆಗಳು ಬೇಕು ಅದಾವೆ, ನಮ್ಮ ಹುಟ್ಟಿರಂಥ ಕರುಗಳು ಅದಾವೆ. ಅವರು ಬಿಟ್ಟಿರೋಂಥ ಕರುಗಳಿಗೆ ಅವರು ಟೆಸ್ಟ್ ಮಾಡಿಸ್ರಿ, ನಾವು ಇಲ್ಲಿ ಟೆಸ್ಟ್ ಮಾಡಿಸ್ತೇವೆ. ನಾವೀಗ ಅಲ್ಲಿವರೆಗೆ ನಾವು ಬಿಡೋದಿಲ್ಲ. ಗೋಧಿ ಹಿಟ್ಟಿನ ಕಣಕ ಅಂತ ಕೋಣನ ಮಾಡಿಸಿ ಅದನ್ನ ಅಲ್ಲಿ ಸಿರಂಜಿ ಒಳಗೆ ಆ ರಕ್ತನ ತೆಗೆದು ಅಷ್ಟೇ ನಾವು ಮಾಡೋದು. ಇನ್ನು ಬೇರೆ ಕೆಲಸ ಏನು ಮಾಡ್ತಾರಲ್ಲ ಸರ್. ಯಾಕಂದ್ರೆ ನಾವು ಬಲವಂತ ಮಾಡಿ ಹೋಯ್ತರ ಕೋಣನ ನಾವು ಅವನ ಮೇಲೆ ಕೇಸ್ ಹಾಕಿದೆ. ಮುಂದೆ ಏನಲ್ಲ ಸರ್, ನಮ್ಮ ಕೋಣ ನಮಗೆ ಬರ್ಬೇಕು ಸರ್. ಇನ್ನು 2 ಗ್ರಾಮಸ್ಥರ ಮುಂದೆಯೇ ಶಿವಮೊಗ್ಗದ ಪಶು ವೈದ್ಯರನ್ನ ಕರೆಸಿ ಕೋಣದ ಹಲ್ಲುಗಳ ಆಧಾರದ ಮೇಲೆ ವಯಸ್ಸು ಪತ್ತೆ ಮಾಡಿ ಕೋಣದ ವಯಸ್ಸು 6 ವರ್ಷಕ್ಕೂ ಮೇಲ್ಪಟ್ಟಿದೆ ಅಂತ ಹೇಳಿದ್ದಾರೆ. ಇದರಿಂದ ಕೋಣ ಕುಣಿ ಬೆಳಕೆರೆ ಗ್ರಾಮಸ್ಥರಿಗೆ ಸೇರಿದ್ದು ಎನ್ನಲಾಗಿದೆ. ಆದರೆ ಇದಕ್ಕೆ ಒಪ್ಪದ ಕುಳಗಟ್ಟೆ ಗ್ರಾಮಸ್ಥರು DNA ಟೆಸ್ಟ್ಗೆ ಒತ್ತಾಯಿಸಿದ್ದಾರೆ. ದೇವ್ರ ಹೆಸರಿಗೆ ಬಿಟ್ಟಿರ್ತಾರೆ ಅಷ್ಟೇ ಸರ್. ಇದೇನ್ರಿ ಅಂದ್ರೆ ಬಿಟ್ಟವರು ಅದಾರ. ಅದು ಕಂಬು ಕೊರದ್ದವಿ, ಸಣ್ಣ ಕರದ ಕಿಲಿಗೆ ಅದನ್ನು ಜೋಪಾನ ಮಾಡಿದ್ದೇವೆ. ನಮ್ಮೂರಾಗ 60-70 ಕಿಲೋಮೀಟ್ರ್ ದಿವಸ ಯಾಕೆ ಕೋಣನೂ ಬರೋದಿಲ್ಲ. ಅದು ಏನಾದರೂ ಒಂದು 5-6 ಕಿಲೋಮೀಟ್ರ್ ಅಡ್ಡಾಡ್ದತ್ತೆ ಅಷ್ಟೇ. ಆದ್ರೆ ಅವ್ರು ಮಾಡ್ತಾರ, ನಮಗೆ ಅನ್ಯಾಯ ಮಾಡ್ತಾ ಇದಾರೆ. ಅದು ಪೊಲೀಸ್ ಇಲಾಖೆಯವ್ರು ಏನು ಮಾಡ್ತಾರ ಅವರಿಗೆ ಕೊಟ್ಟದ್ದು. ಮತ್ತು ಅದು ಒಂದು ಆಗಲಿ ಪರೀಕ್ಷೆ ಅಂತ ನಾವು ರೆಡಿ ಅದಾವೆ. ಈಗ SP ಮೇಡಮ್ ಅವ್ರು ಹೇಳಿದ ಮ್ಯಾಕೆ ಮೇಲಧಿಕಾರಿಗಳು ನಾವು ಒಪ್ಪಿಕೊಳ್ಳೇಬೇಕಾಕತಿ. ಅದು ಒಂದು ನಡಿಲ್ ಬಿಡ್ರಿ, ಅದು ಆದ ನಂತರ ನಮಗೆ ನ್ಯಾಯ ದೊರಕಿಸಿ ಕೊಡ್ರಿ ಅಂತಂದು ಹೇಳಿ ಬಂದವಿ. ಇನ್ನು ಒಂದು ಕೋಣಕ್ಕೆ ಕಾನೂನು ಮೆಟ್ಟಿಲೇರೋಕ್ಕೂ ಕಾರಣ ಇದೆ. ಒಟ್ಟಾರೆ ಗ್ರಾಮದ ದೇವತೆಗೆ ಪೂಜೆ ಮಾಡಿ ಕೋಣ ಬಿಟ್ಟಾಗ ಅದು ತಿಂದು ಗಟ್ಟಿಯಾಗಿ ಬೆಳೆದಷ್ಟು ಗ್ರಾಮಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ಜನರ ನಂಬಿಕೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.